ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಅಮಾನತಾಗಿದೆ. ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಸೂಚನೆ ಕೊಡಲಾಗಿದೆ. ಗನ್ ಲೈಸೆನ್ಸ್ ಅಮಾನತಾಗಿದೆ. ಆರ್ಆರ್ ನಗರ ಠಾಣೆಯ ಪೊಲೀಸರಿಗೆ ಈ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. 2 ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ಟ್ರಯಲ್ ಮುಗಿಯೋವರೆಗೂ ಕೂಡ ಅಮಾನತಾಗಿರುತ್ತೆ ಗನ್ ಲೈಸೆನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಈಗ ಕ್ಯಾನ್ಸಲ್ ಆಗಿರೋದು ಗೊತ್ತಾಗ್ತಾ ಇದೆ, ಅಂದ್ರೆ ಅಮಾನತಾಗಿದೆ. ಈ ಪ್ರಕರಣದ ಸಂಪೂರ್ಣ ತನಿಖೆ ಮುಗಿಯೋವರೆಗೂ ಕೂಡ ಅಮಾನತು ಹಾಗೇ ಇರುತ್ತೆ. 2 ಗನ್ ಇದೆ ಅನ್ಸುತ್ತೆ ಅವರ ಬಳಿಯಲ್ಲಿ. ಆ 2 ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಗ್ಲೇ ಒಂದು ಕಾರಣವನ್ನು ಕೂಡ ಕೋರ್ಟ್ ಕೇಳಿತ್ತು, ಯಾಕೆ ಗನ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದಾಗಿ. ಆಗ ತಾನು ಸೆಲೆಬ್ರಿಟಿ ಬೇಕಾಗುತ್ತೆ ಅನ್ನುವಂತ ಕಾರಣವನ್ನ ಪೊಲೀಸರಿಗೆ ಇನ್ಫ್ಯಾಕ್ಟ್ ದರ್ಶನ್ ಅವರು ಕೊಟ್ಟಿದ್ರು. ಆದ್ರೆ ಇದೀಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ಕೊಟ್ಟಿರುವಂತ ಗನ್ ಲೈಸೆನ್ಸ್ ಅಮಾನತಾಗಿದೆ. 2 ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕೂಡ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ಚೈತ್ರ, ಈಗಾಗಲೇ ಪೊಲೀಸ್ ಆಯುಕ್ತರು ಈ ಒಂದು ಸೂಚನೆ ಮೇರೆಗೆ, ಅಂದ್ರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 15 ದಿನ ಹಿಂದಷ್ಟೇ ಒಂದು ದರ್ಶನ್ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನಿಮ್ಮ ಲೈಸೆನ್ಸ್ ನ ಯಾಕೆ ರದ್ದು ಮಾಡಬಾರ್ದು ಅಂತ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೂಡ ಉತ್ತರವನ್ನ ಕೊಟ್ಟಿದ್ರು. ಇಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಸ್ಟಾರ್ ಆಗಿರೋದು, ಮತ್ತೆ ವೈಯಕ್ತಿಕವಾಗಿ ನನಗೂ ಕೂಡ ಜೀವ ಬೆದರಿಕೆ ಇದೆ, ಹಾಗಾಗಿ ಸಂಬಂಧಪಟ್ಟಂತೆ ನನಗೆ ಏನ್ ನೀವು ಲೈಸೆನ್ಸ್ ಕೊಟ್ಟಿದ್ರೋ ಅದನ್ನ ಮುಂದುವರಿಸಿ, ಯಾವುದೇ ರೀತಿಯ ಕ್ಯಾನ್ಸಲ್ ಆಗಲ್ಲ ಅಥವಾ ಸಸ್ಪೆನ್ಷನ್ಸ್ ಮಾಡಬೇಡಿ ಅನ್ನೋ ಒಂದು ರಿಕ್ವೆಸ್ಟ್ ಕೂಡ ಆತ ಪತ್ರದ ಮೂಲಕ ಮತ್ತೆ ವಾಪಸ್ ಕಮಿಷನ್ ಅವ್ರಿಗೆ ಬರೆದಿರ. ಅಂತಿಮವಾಗಿ ಇದೀಗ ಪೊಲೀಸ್ ಆಯುಕ್ತರು ಮತ್ತೆ ಆಡಳಿತ ವಿಭಾಗ ಎಲ್ಲವೂ ಕೂಡ ಚರ್ಚೆ ಮಾಡಿ ಅಂತಿಮವಾಗಿ ಈಗ ಆ ಲೈಸೆನ್ಸ್ ಏನ್ ಕೊಟ್ಟಿದ್ವಿ ಅದನ್ನ ಜೊತೆಗೆ ವೆಪನ್ ಮತ್ತೆ ಬುಲೆಟ್ಸ್ ಏನೇನಿತ್ತು ಅದೆಲ್ಲವೂ ಕೂಡ ಟ್ರಯಲ್ ಮುಗಿಯೋವರೆಗೂ, ಅಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಏನ್ ಶುರು ಆಗಿದೆ ಅದು ಮುಗಿಯೋವರೆಗೂ ಕೂಡ ಸಸ್ಪೆನ್ಷನ್ ಅಲ್ಲಿ ಇರಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಅವರ ಮನೆ ವ್ಯಾಪ್ತಿ ಬರುವಂತ ಆರ್ಆರ್ ನಗರ ಪೊಲೀಸರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಡಳಿತ ವಿಭಾಗದವರು ಕೂಡಲೇ ಅವರ ಬಳಿ ಇರುವಂತ ಏನ್ ಲೈಸೆನ್ಸ್ ಅದನ್ನು ಮತ್ತೆ ಜೊತೆಗೆ ವೆಪನ್ಸ್ ಅನ್ನು ಕೂಡ ಎಲ್ಲವೂ ಕೂಡ ಅವ್ರನ್ನ ಸ್ಟೇಷನ್ಗೆ ವಾಪಸ್ ತಗೊಂಡು ನೀವು ಸೀಸ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ಒಂದು ಟ್ರಯಲ್ ಮುಗಿದಾದ ನಂತರ ಮುಂದಿನ ಹಂತದ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಲೈಸೆನ್ಸ್ ಅವರಲ್ಲಿ 2 ವೆಪನ್ ತಗೊಂಡಿದ್ರು. ಈಗ 2 ವೆಪನ್ ಕೂಡ ಅವ್ರು ಇಮಿಡಿಯೇಟ್ ಆಗಿ ಅವರು ಸರೆಂಡರ್ ಮಾಡ್ಬೇಕಾಗತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.